ಎಲ್ರಿಗೂ ಕೂಡ ಮತ್ತೆ ನಮ್ಮ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋ ಒಂದು ಸ್ವಲ್ಪ ಲೆಂತಿ ಆಗಿರ್ಬೋದು, ಅದು ಕಂಪ್ಲೀಟಾಗಿ ವಾಚ್ ಮಾಡಿ. ಯಾಕಂದರೆ ಒಳ್ಳೆ ಲೈಫ್ ಟೈಮ್ ಅರ್ನಿಂಗನ್ನು ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳ್ತೀನಿ. ಒಳ್ಳೆ ಅಂದರೆ ಒಳ್ಳೆ ಅರ್ನಿಂಗು. ಸೊ ಹಾಗಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನಮ್ಮ ಒಂದು ಚಾನಲ್ನ ಏನಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಬೆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆಲ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲ ಅರ್ನಿಂಗ್ ರಿಲೇಟೆಡ್ ವಿಡಿಯೋಗಳನ್ನ ತರ್ತಾ ಇರ್ತಾವೆ ನಿಮಗೋಸ್ಕರ ಅಂತಾನೆ. ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಎಂತ ಹೋಗಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದಲ್ಲದೆ ನಮ್ಮ ಟೆಲಿಗ್ರಾಮ್ ಚಾನಲ್ ಮಸ್ಟ್ ಜಾಯಿನ್ ಅಂತ ಹೇಳ್ತೇನೆ. ಯಾಕಂದರೆ ಲಾಸ್ಟ್ ಟೈಮ್ ಗಿವ್ ಅವೇ ಇತ್ತು, ಅದು ಗಿವ್ ವಿನ್ನರ್ಸ್ ಕೂಡ ಇದರಲ್ಲಿ ಅಪ್ಲೋಡ್ ಮಾಡಿರುವಂಥದ್ದು. ಮತ್ತು ಗಿವ್ ಅವೇ ಪ್ರೂಫ್ ಕೂಡ ಹಾಕಿ ನೋಡ್ತಾ ಇರ್ಬೋದು. ಸೊ ಹಾಗಾಗಿ ಮಸ್ಟ್ ಜಾಯಿನ್ ಅಂತಲೇ ಹೇಳ್ತೀನಿ. ಆ್ಯಪಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಡೈರೆಕ್ಟಾಗಿ ಆ್ಯಪಿಗೆ ಹೋಗೋಣ. ಅಲ್ಲಿಂದ ಲಿಂಕಿಂದ ಡೌನ್ಲೋಡ್ ಮಾಡಿ. ನೆಕ್ಸ್ಟು ತುಂಬ ಸಿಂಪಲ್ ಆಗಿ ಇದು ಇರುವಂಥದ್ದು. ಆ್ಯಪ್ ಡೌನ್ಲೋಡ್ ಮಾಡಿ ಓಪನ್ ಮಾಡಿ ಅಷ್ಟೇ. ಸೊ ನಿಮ್ಮ ಎದುರುಗಡೆನೇ ಮಾಡಿ ತೋರಿಸ್ತೀನಿ. ಸೊ ನಾನು ನಿಮ್ಮ ಎದುರುಗಡೆ ಆ್ಯಪನ್ನು ಓಪನ್ ಮಾಡ್ತೀನಿ. ಒಂದು ಡೆಮೋ ಅಕೌಂಟನ್ನು ಮಾಡಿ ತೋರಿಸ್ತೀನಿ, ಹೇಗೆ ಅರ್ನ್ ಮಾಡೋದನ್ನು ಝೀರೋಯಿಂದ ಲಾಸ್ಟ್ವರೆಗೂ ಹೇಳ್ಕೊಡ್ತೀನಿ. ಸೊ ಹಾಗಾಗಿ ಮಿಸ್ ಮಾಡದೆ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡ್ಕೊಳ್ಳಿ. ಸೊ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ವೀಡಿಯೋನ, ಯಾಕೆಂದರೆ ಒಂದು ಸ್ವಲ್ಪ ನಿಮಗೂ ಬೆನಿಫಿಟ್ ಜಾಸ್ತಿ ಆಗುತ್ತೆ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ. ಸೊ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ OTP ಕೊಟ್ಟು ಸೈನ್ ಅಪ್ ಮಾಡ್ಕೊಳ್ಳಿ. ಸೊ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಅಲೌವನ್ನು ಕೊಟ್ಕೊಳ್ಳಿ. ಸೊ ಸೊ ಎಲ್ಲದನ್ನು ಅಲೌ ಮಾಡ್ಕೊಳ್ಳಿ. ಮತ್ತು ಒಂದು ಫಸ್ಟ್ ಹೇಳ್ತೀನಿ, ಇದು ಗೌರ್ಮೆಂಟ್ ಅಥರೈಸ್ಡ್ ಆ್ಯಪ್ ಆಗಿರೋದ್ರಿಂದ ಯಾವುದೇ ಇದ್ರೆ ಇಲ್ಲ. ಆದರೂ ನಾನು ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಫಸ್ಟ್ ಹೇಳ್ತೀನಿ, ನೆಕ್ಸ್ಟ್ ಹೇಳೋಣ ಇದು ಆ್ಯಪ್ ಬಗ್ಗೆ. ತುಂಬ ಸಿಂಪಲ್ಲಾಗಿ ಇಂಟರ್ಫೇಸ್ ಇದೆ. ನಿಮಗೆ ಎರಡು ಟೈಪಿನ ಒಂದು ಅರ್ನಿಂಗ್ಸ್, ಎರಡು ಟೈಪಿಂದ ಒಂದು ಒಳ್ಳೆ ಅರ್ನ್ ಮಾಡ್ಬೋದು ನಿಮಗೆ. ಸೊ ಈ ಆ್ಯಪಿನ ಹೆಸರು ನವಿ ಅಂತ. ನಿಮಗೆ ಅದೇ ಸ್ವಲ್ಪ ಜನರಿಗೆ ಗೊತ್ತಿರ್ಬೋದು, ಸ್ವಲ್ಪ ಜನರಿಗೆ ಗೊತ್ತಿಲ್ಲದೆ ಇರ್ಬೋದು. ಸೊ ಇವಾಗ ಈ ಆ್ಯಪಲ್ಲಿ ಅರ್ನ್ ಮಾಡೋದು ಹೇಗಪ್ಪ ಹೇಳೋದಾದರೆ, ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಇದೆಯಲ್ಲ ಕೆಳಗಡೆ, ಇನ್ವೆಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮ್ಯೂಚುವಲ್ ಫಂಡ್ ಅಥವಾ ಡಿಜಿಟಲ್ ಗೋಲ್ಡಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ನಿಮಗೆ ಸ್ವಲ್ಪ ಜನಕ್ಕೆ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದು ಗೊತ್ತಿದ್ರೆ ಅದು ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಫಸ್ಟ್ ಆಫ್ ಆಲ್ ನೀವು KYC ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. KYC ಇಲ್ಲಿ ಸೆಟಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು KYC ಕಂಪ್ಲೀಟ್ ಮಾಡ್ಕೊಳ್ಳಿ. ₹10 ನೀವು ಇನ್ವೆಸ್ಟ್ ಕೂಡ ಮಾಡ್ಬೋದು, ಇಲ್ಲ ಅಂತ ಹೇಳಲ್ಲ. ನಾನು ಡಿಜಿಟಲ್ ಗೋಲ್ಡ್ ಬಗ್ಗೆ ಇದನ್ನ ಹೇಳ್ತಿರೋದು ಮೇನು. ಸೊ ತುಂಬ ಸಿಂಪಲ್ ಕಂಟ್ರಿ. ನಿಮ್ಮ ಎದುರುಗಡೆ ನಾನು ಇನ್ವೆಸ್ಟ್ ಮಾಡಿ ತೋರಿಸ್ತೀನಿ, ಅದು ಫಸ್ಟ್ ಹೇಳ್ತೀನಿ. ನಿಮ್ಮ ರಿಸ್ಕ್ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ. ಆಗ ನಾನು ಹೇಳ್ತೀನಿ ಅಂತ ಇನ್ವೆಸ್ಟ್ ಮಾಡೋಕ್ಕಂತೂ ಹೋಗಲೇಬೇಡಿ. ನಾನು ಇನ್ವೆಸ್ಟ್ ಮಾಡಿ ತೋರಿಸ್ತೀನಿ, ಯಾಕಂದರೆ ಡಿಜಿಟಲ್ ಗೋಲ್ಡ್ ಕರೆಂಟ್ಲಿ ತುಂಬ ಟ್ರೆಂಡಿಂಗಲ್ಲಿದೆ. ನಾನು ಮಿನಿಮಮ್ ₹15 ಇನ್ವೆಸ್ಟ್ ಮಾಡ್ತೀನಿ ಅಷ್ಟೇ. ₹15 ನಿಮ್ಮ ಎದುರುಗಡೆ ನೋಡ್ತಿರ್ಬೋದು. ಇಲ್ಲಿ ನಾನೇನಾದರೂ ಇನ್ವೆಸ್ಟ್ ಮಾಡಿದ್ರು ಕೂಡ ನಂದು ಎಷ್ಟು ಆರಾಮಾಗಿ ಎಷ್ಟು ಪ್ರಾಫಿಟ್ ಆಗ್ತಾ ಇರುತ್ತೆ ಅಂತ ನಾನು ನಿಮ್ಮ ಎದುರುಗಡೆ ₹15 ಇನ್ವೆಸ್ಟ್ ಮಾಡಿ ತೋರಿಸ್ತೀನಿ. ಸೊ ನಾನಿಲ್ಲಿ ಓಕೆ ಒಂದು ₹15 ಬೇಡ, ಸದ್ಯಕ್ಕೆ ₹20 ಮಾಡೋಣ, ಸುಮ್ಮನೆ ಅಂತಕ್ಕೆ. ಸೊ ಪ್ರೊಸೀಡ್ ಟು ಬೈ ಮೇಲೆ ಕ್ಲಿಕ್ ಮಾಡಿದೆ. ಸೊ ಇಲ್ಲಿ ನೀವು ನಿಮ್ಮ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ, ಪ್ಯಾನ್ ಡೀಟೇಲ್ಸನ್ನು. ಸೊ ನೀವು ಪ್ಯಾನ್ ಕಾರ್ಡ್ ವೆರಿಫಿಕೇಷನ್ ಸಕ್ಸಸ್ಫುಲ್ ಆದ ತಕ್ಷಣ ಇಲ್ಲಿ ಪೇ ನೌ ಮೇಲೆ ಅಂತ ಇದೆಯಲ್ಲ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದೆ. ಸೊ ತುಂಬ ಸಿಂಪಲ್ಲು. ನಿಮ್ಮ ಎದುರುಗಡೆ ಲೈಫ್ ಟೈಮ್ ಅರ್ನಿಂಗ್ ಕಂಟ್ರಿ. ನೀವು ಒಂದ್ಸತಿ ₹20 ಅಷ್ಟೇ ಇನ್ವೆಸ್ಟ್ ಮಾಡಿ ಇಟ್ಟಿರಿ, 10 ನೀವು ಆರಾಮಾಗಿ ಎಷ್ಟೋ ದುಡ್ಡಾಗಿರುತ್ತೆ ಅದು. ಸೊ ನಾನು ಜಿಪೇಯಿಂದ ಬೇಕಿದ್ರೆ ನಾನು ಪೇ ನಾನು ಕರೆಂಟ್ಲಿ ಮಾಡ್ತಿರೋದು. ಸೊ ನೋಡ್ಬೋದು ನಿಮ್ಮ ಎದುರುಗಡೆ ನಾನು ಪೇಮೆಂಟ್ ಕೂಡ ಮಾಡಾಗಿದೆ. ಸೊ ನೋಡ್ಬೋದು ಪೇಮೆಂಟ್ ಕನ್ಫರ್ಮೇಷನ್ ಕೂಡ ಆಗ್ತಿದೆ. ಸೊ ನಿಮ್ಮ ಎದುರುಗಡೆ ನಾನು ಎಲ್ಲದನ್ನು ಮಾಡಿ ತೋರಿಸ್ತಿರೋದು, ಯಾಕಂದರೆ ಕನ್ಫ್ಯೂಷನ್ ಬೇಡ ಅಂತ. ಲಾಸ್ಟ್ ಟೈಮ್ ಕೂಡ ತುಂಬ ಜನ ಕೇಳ್ತಾ ಇದ್ರು, ಅಣ್ಣ ಎಲ್ಲ ಒಂದು ಸ್ವಲ್ಪ ಎಲ್ಲದನ್ನು ಮಾಡಿ ತೋರಿಸಿ ಅಂತ. ಸೊ ನೋಡ್ಬೋದು ನಾನು ಇನ್ವೆಸ್ಟ್ ಮಾಡಾಗಿದೆ ಇದರಲ್ಲಿ ಕರೆಂಟ್ಲಿ. ನಾನು ನೀವು ಬರೀ ₹20 ಮಾತ್ರ ಮಾಡಿ, ಮಿನಿಮಮ್ ಅಮೌಂಟನ್ನು ಮಾಡಿ. ಒಳ್ಳೆ ಅಂದರೆ ಒಳ್ಳೆ ಅರ್ನ್ ಮಾಡ್ಕೊಂಡು ಹೋಗ್ತೀರಾ. ಡೈರೆಕ್ಟಾಗಿ ವಿಡ್ರಾ ಕೂಡ ತುಂಬ ಸಿಂಪಲ್ಲು ಇದರಲ್ಲಿ ವಿಡ್ರಾ ಕೂಡ ಮಾಡುವಂಥದ್ದು. ಎಂತ ಇಲ್ಲ, ವಿಡ್ರಾ ಮಾಡೋದಕ್ಕೆ ನೀವು ಇಲ್ಲಿ ಹೋಗಿ ಮತ್ತೆ ಸೆಲ್ ಮಾಡಬೇಕಾದ್ರೆ ಇಲ್ಲಿ ಸೆಲ್ ಗೋಲ್ಡ್ ಅಂತ ಇದೆಯಲ್ಲ, ಇದು ಸೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆರಾಮಾಗಿ ಈ ಇಲ್ಲಿ ನೀವು ಅಮೌಂಟ್ ಇದನ್ನು ಗೋಲ್ಡನ್ನು ಕೂಡ ಆರಾಮಾಗಿ ಸೆಲ್ ಕೂಡ ಮಾಡ್ಕೋಬೋದು. ಸೊ ತುಂಬ ಸಿಂಪಲ್ಲು. ಇಷ್ಟೆಲ್ಲ ಸೆಲ್ ಆದ ತಕ್ಷಣ ನೀವು ಡೈರೆಕ್ಟಾಗಿ UPIಗೆ ವಿಡ್ರಾನ ಮಾಡ್ಕೋಬೋದು. UPI ವಿಡ್ರಾಲ್ ಹೇಗೆ ಮಾಡೋದನ್ನು ಬೇಕಿದ್ರೆ ಅದ್ರ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದ್ರ ಬಗ್ಗೆ ಟೆಲಿಗ್ರಾಮ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿರ್ತೇನೆ.